ರಾಮನಗರಕ್ಕೆ ಬರ್ಲೇಬೇಕು. ನಾವು ರಾತ್ರಿ ಆಗ್ಲೂ ಯೋಚನೆ ಮಾಡಿದೀವಿ. ಅವ್ರಿಗೋಸ್ಕರ ನೋಡಿ ನಮ್ಗೆ ಅರ್ಧ ಕಾಯಿಲೆ ವಾಸ ಆಗಿದೆ. ಕಾಯಿಲೆ ವಾಸ ಆಯ್ತಾ? ಏನ್ ಕಾಯಿಲೆ ವಾಸ ಆಗಿದೆ? ಅವ್ರು ಕಾಮಿಡಿ ಮಾಡ್ತಾರಲ್ಲ. ನಮಸ್ತೆ. ವಿಶೇಷ ಗಿಲ್ಲಿ ಗೆದ್ದದಕ್ಕೆ ನಮ್ಮ ಹುಡುಗ ಮಧು ಅವರು ಅನುದಾನ ಏರ್ಪಾಡು ಮಾಡಿದ್ದಾರೆ. ಹಾಗಾಗಿ ನಮಗೆಲ್ಲ ಸಂತೋಷ ಅಲ್ವಾ? ಯಾಕೆಂದ್ರೆ ನಮ್ಮ ಹುಡುಗ ನಮ್ಮ ಮಂಡ್ಯ ಡಿಸ್ಟ್ರಿಕ್ನವರು, ಮಳವಳ್ಳಿಯವರು, ನಮ್ಮ ಹುಡುಗ ಕನ್ನಡದವರು ಚೆನ್ನಾಗಿರ್ಲಿ ಅನ್ನೋದೇ ನಮ್ಮ ಆಸೆ. ಇಲ್ಲ ಇಲ್ಲ, ನಮ್ಮ ಹುಡುಗ ಹೋಗಿ ಬಂದರು, ಮಧು ಹೋಗಿ ಬಂದಿದ್ದಾರೆ, ಸಾಕು. ಅವ್ರು ಹೋಗಿ ಬಂದರೆ ಸಾಕು, ನಮಗೇನು. ಹೌದೌದು ಹೌದು. ಅವರು ತುಂಬ ಆಕ್ಟಿವ್ ಆಗಿದ್ದಾರೆ. ಗಿಲ್ಲಿ ಅವ್ರು ಬಿಡಿ, ಅವ್ರು ಫೇಮಸ್ ಈಗ. ಹುಡುಗ ಚೆನ್ನಾಗಿರ್ಲಿ. ನಿಮ್ಮ ಊರಿನ ಹುಡುಗ ಹೌದು. ಏನಾದ್ರು ಗೆದ್ದು ಬಂದ್ಮೇಲೆ ಕೆಲವರು ಅಟಿಟ್ಯೂಡ್ ತೋರಿಸ್ತಾರೆ, ಆ ಥರ ಏನಾದ್ರು ಅನ್ಸುತ್ತಾ? ಇಲ್ಲ ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಮೊದಲೇ ಆಗಿದ್ರು ಈಗೂ ಆಗಿದ್ದಾರೆ. ತೋಮ್ಮ ಬನ್ನಿ. ನಿಮ್ಗೆ ಖುಷಿ ಇದೆ ಒಟ್ಟಿನಲ್ಲಿ? ತುಂಬಾ ಖುಷಿ ಇದೆ, ತುಂಬಾ ಖುಷಿ ಇದೆ. ಈ ತರ ಕ್ರೇಜ್ಗೆ ಏನ್ ಹೇಳ್ತೀರಾ? ತುಂಬಾ ಎಲ್ಲಿ ನೋಡಿದ್ರೆ ಗಿಲ್ಲಿ 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 ಅಂತ. ಏನ್ ಮಾಡೋದಕ್ಕಲ್ಲ, ಅವ್ರ ಸ್ಟಾರ್ ಇದೆ, ಒಂದು ಅವರು ವಾಕ್ಚಾತುರ್ಯ, ಅದ್ರ ಮೇಲೆ ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಷ್ಟೇ. ತೊಳಿ ಸರ್. ಕನಕಪುರದಲ್ಲಿ ಫಂಕ್ಷನ್ ಇತ್ತು, ಎಲ್ಲ ನೋಡಿದ್ರಾ ಸರ್? ಕನಕಪುರ ತೊಳಿ ಎಲ್ಲ ಬನ್ನಿ ಅಪ್ಪಾಜಿ. ಸರ್, ಕನಕಪುರ ಫಂಕ್ಷನ್ ನಾವು ಹೋಗಿಲ್ಲ. ಗಂಗೋತ್ಸವ ಯಾವುದೋ ಮಾಡಿದ್ದಾರೆ, ಕನಕೋತ್ಸವ ಎಲ್ಲ ಬಂದಿದ್ದಾರೆ. ಚನ್ನಪಣ್ಣಕ್ಕೂ ಬಂದಿದ್ದಾರೆ. ಹೌದೌದು. ಖುಷಿ ಇದೆ. ತುಂಬಾ ಖುಷಿ ಇದೆ. ಅವರು ಬರ್ಲೇ ಇಲ್ಲ ರಾಮನಗರಕ್ಕೆ. ರಾಮನ್ ನೋಡಕ್ಕಾದ್ರೂ ಒಂದ್ಸತಿ ಬರ್ಲೇಬೇಕು. ಗಿಲ್ಲಿ ಶ್ರೀರಾಮನ್ ನೋಡಕ್ಕೆ ರಾಮನಗರಕ್ಕೆ ಬರ್ಬೇಕಂತ. ರಾಮನಗರಕ್ಕೆ ಬರ್ಲೇಬೇಕು. ನಾವು ರಾತ್ರಿ ಆಗ್ಲೂ ಯೋಚನೆ ಮಾಡಿದೀವಿ. ಅವ್ರಿಗೋಸ್ಕರ ಬರ್ಲಿ ಬರ್ಲಿ ಬರ್ಲಿ. ನಾವು ಒಂದ್ಸತಿ ನೋಡಿದೀವಿ. ಅವರು ರಾತ್ರಿ ಹೊತ್ತು ಗೆದ್ದಿದ್ದಿಂದ ರಾತ್ರಿ ಬೆಳಗಾನ ನಿದ್ದೆ ಮಾಡಿದ. ಯಾಕಕ್ಕ ಖುಷಿಗ? ಇವತ್ತು ನೋಡ್ತಾ ಇದೀವಿ. ಇವತ್ತುವೆ ಫುಲ್ ಅವ್ರದೇ ಕಾಮಿಡಿ. ನಮ್ಗೆ ಅವ್ರದೇ ಕಾಮಿಡಿ. ಮನೆ ಕೆಲಸ ಬಿಟ್ಟು ನೋಡಿದೀವಿ. ಬಿಗ್ ಬಾಸ್ ಗೆದ್ದ ದಿವಸ ರಾತ್ರಿ ನಿದ್ದೆನೆ ಮಾಡಿಲ್ಲ. ನಿದ್ದೆನೆ ಮಾಡಿಲ್ಲ. ಖುಷಿ. ಏನ್ ಮಾಡ್ತೀರಿ ಬೆಳಗಾನ? ನೋಡೋದು ನಗದು, ನೋಡೋದು ನಗದು. ಖುಷಿ ಬಂದ್ಬಿಡ್ತು ನನ್ಗೆ. ಖುಷಿ ತಡ್ಕೊಳಕ್ಕೆ ಆಗಿಲ್ಲ. ನಿಮ್ ಜೀವನದಲ್ಲಿ ಯಾವ ತರ ಹಿಂಗ ರಾತ್ರಿ ಪೂರ್ತಿ ನಗ್ತಿದ್ರಿ? ನಕ್ಕೆ ಇಲ್ಲ, ಇಂಥವರೆಗೂ ನಗ್ತಾನೆ ಇದೀವಿ. ಇಲ್ಲಿವರೆಗೂ ಮನೆ ಕೆಲಸ ಎಲ್ಲ ಬಿಟ್ಟು ನಕ್ಕಿದೀವಿ. ಯಾರು ಆಸ್ಪತ್ರೆ ಕರ್ಕೊಂಡೋದ್ರ ಕಕ್ಕ? ಇಲ್ಲ, ನೋಡಿ ನಮ್ಗೆ ಅರ್ಧ ಕಾಯಿಲೆ ವಾಸ ಆಗಿದೆ. ಕಾಯಿಲೆ ವಾಸ ಆಯ್ತಾ? ಏನ್ ಕಾಯಿಲೆ ವಾಸ ಆಗಿದೆ? ಅವ್ರು ಕಾಮಿಡಿ ಮಾಡ್ತಾರಲ್ಲ. ದೊಡವ ದೊಡವ ಹೇಳಿ ಹೇಳಿ ನೋಡಿ, ಹೆಂಗ್ ಹೇಳ್ತೀರಿ? ಆ ಕಡೆ ದೊಡವ, ಈ ಕಡೆ ಚಿಕ್ಕವ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು. ನಮ್ಮ ಅಪ್ಪ ರಾಜ ಕೊತ್ತಂಬರಿ ಬೀಜ ಸೊಪ್ಪು. ನಾನ್ ಮಾಡಿ ತಪ್ಪು. ಮಾಡಿ ತಪ್ಪು ಏನು ಖುಷಿಲಿ ನಾ ಮಾಡಿ ತಪ್ಪು ಅಂತ ಇದ್ರಲ್ಲ. ನೀವ್ ರಾತ್ರಿ ಪೂರ್ತಿ ಎಷ್ಟು ಜನ ಹಂಗೆ ನಿದ್ದೆ ಕೆಟ್ಟಿದ್ರಿ? ಸುಮಾರು ಜನ ಕಟ್ತೀವಿ. ಅವ್ರಿಗೆ ಒಂದಿನ ವಾಟ್ಸ ಇದ್ರಾಗೆ ಮೊಬೈಲಾಗೆ ನೆಟ್ ಇಲ್ದಿರೆ ಬೇರೆ ಹತ್ರ ಹಾಕಿಸ್ಕೊಂಡಾದ್ರೂ ನೋಡಿದೀವಿ. ಬೇರೆಯವ್ರ ಹತ್ರ ಹಾಕಿಸ್ಕೊಂಡು ಅಂದ್ರೆ ಕನೆಕ್ಟ್ ಮಾಡಿಸ್ಕೊಂಡು. ಏನಕ್ಕೆ ಅಷ್ಟೊಂದು ಇಷ್ಟ ಗಿಲ್ಲಿಗೆ ನಿಮ್ ಕಂಡ್ರೆ? ತುಂಬಾ ಇಷ್ಟ. ಅದು ಏನ್ ನಮ್ಮಂತ ಸಾಧಾರಣ ಮಗ ಹುಡುಗ ಅಂದ್ಬಿಟ್ಟು ಒಂದ್ ಸ್ವಲ್ಪ ಆಂಕರ ಇಲ್ಲ, ಒಂಚೂರು ಜಂಬ ಇಲ್ಲ, ಸಖತ್ ಇಷ್ಟ. ಅದಕ್ಕೆ ನಿಮ್ಗೆ ಇಷ್ಟ. ಅವ್ನ ಕಾಮಿಡಿ, ಯಾವ ಕಾಮಿಡಿ ಇಷ್ಟ ನಿಮ್ಗೆ? ಎಲ್ಲ ಕಾಮಿಡಿ ಇಷ್ಟ. ಯಾವ್ದಾರ ಒಂದು ಹೇಳಿ. ಯಾವ್ದು ಅಷ್ಟು ಚೆನ್ನಾಗಿ ಹೇಳಕ್ ಬರಲ್ಲ ನನಗೆ. ಕೇಳಕ್ ಮಾತ್ರ ಖುಷಿ ಆಗುತ್ತೆ. ಖುಷಿ ಆಗುತ್ತೆ. ಬೆಳಗಾನ ನಿದ್ದೆಗೆ ಇಟ್ಕೊಂಡು ಖುಷಿ ಪಟ್ಟಿವಿ ಅಂತಿರಲ್ಲ. ಕಾಯಿಲೆ ಎಲ್ಲ ವಾಸ ಆಗೋಯ್ತು ನಿಮ್ಗೆ? ಎಲ್ಲ ಕಾಯಿಲೆ ವಾಸೆ. ತಲೆಗೆಲ್ಲ ಫ್ರೆಶ್ ಇದೆ. ತಲೆಗೆಲ್ಲ ಫ್ರೆಶ್ ಇದೆ. ಶಾಂಪ್ ಹಾಕು ಸ್ನಾನ ಮಾಡೋಕ್ಕಿಂತ ಫ್ರೆಶ್ ಆಗ್ಬಿಟ್ಟಿದೆ ಕಾಮಿಡಿ ನೋಡಿ. ಆಗೋಗಿದೆ. ನಾವು ಯಾರನ್ನ ಎಲ್ಲ ಒಳಗಡೆ ಕುತ್ಕೊಂಡು ಯತ್ನೆ ಮಾಡೋರೆಲ್ಲ ಅವ್ರು ನೋಡಿ ಧೈರ್ಯ ಬಂದಿದೆ. ಸೂಪರ್ ಆಗಿ ಹೇಳಿದ್ರಿ ಅಕ್ಕ. ಅಂದ್ರೆ ಅವ್ರು ನೋಡ್ರೆ ಕಾಯಿಲೆ ಹೊಟ್ಟೋಗುತ್ತೆ. ಎಷ್ಟೋ ಜನಕ್ಕೆ ಹೋಗಿದೆ. ಈಗ ಅವ್ರು ಬಂದ್ರೆ ನಿಮ್ಗೆ ಇನ್ನೇನೇನು ಒಳ್ಳೇದಾಗ್ಬೋದು? ಎಲ್ಲಾ ತರ ಒಳ್ಳೇದಾಗ. ಅವ್ರಿಗೆ ನಮ್ಗೇನು ಕೊಡೋದ್ ಬೇಡ, ನಾವು ಅವ್ರಿಗೇನು ಕೊಡಕ್ಕಿಲ್ಲ ಪಾಪ. ಅವರು ಖುಷಿಯಾಗಿ ಎಲ್ಲಾರನ್ನು ಸಂತೋಷ ಪಡಿಸ್ತಾವ್ರಲ್ಲ, ಅದೊಂದೇ ಖುಷಿ. ಅದೊಂದೇ ಖುಷಿ.